ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿರ್ಸಿ ಡಿಸ್ಕೌಂಟ್ ಮುಗ್ದೊತ್ತು ಮಾಡಿದ್ರ ಇಲ್ಲೇ ಸಿ ಬಿ ಬಜಾರ ಒಂದೇ ಅಜ್ಜು ಕೆಳಗೆ ನಟರಾಜ್ ರೋಡ್ ಆಜಿಲ್ಲೇ ಈಗ ಅಲ್ಲಿ ಕರ್ಕೊಂಡು ಹೋಗ್ತಿ. ಫಸ್ಟು ಎಲ್ಲರೂ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೇಳಿ ಅಂತಕೆಂದರೆ ಮಾಡ್ದವಕ್ಕೆ ಥ್ಯಾಂಕ್ಸ್ ಹೇಳ್ತಿ. ಮಾಡಾಗಿದ್ದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೇಳಿ ಅಂತಕೆಂದ್ರೆ ನಿಂಗೆ ಇಷ್ಟೆಲ್ಲ ಜನರು ಡಿಸ್ಕೌಂಟಿಗೆ ಕರ್ಕೋದ್ನಿಲ್ಲ, ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ನೋಡಿ ಇವತ್ತೆಷ್ಟು ಬೆಳಕಿದೆ, ಇನ್ನೂ ಬೆಳಗ್ಗೆ ಆಜಿಲ್ಲೇ ಇದೊಂದು ಸಣ್ಣದು ತೋರಿಸ್ತಾ ಇದ್ದೆ ಅಷ್ಟೇ. ಈಗ ಕರ್ಕೊಂಡು ಹೋಗ್ತೀವಿ ಡೈರೆಕ್ಟ್ ಸಿರ್ಸಿಗೆ. ಅಂತಕೆಂದ್ರೆ ನಿನ್ನೆ ಅರ್ಧ ನೋಡಿದ್ರಲ್ಲಿ ಇನ್ನು ಪೂರ್ತಿ ನೋಡಾಡ್ದ. ಉಳ್ದಿದ್ದ ಅಂಗಡಿಲೆಲ್ಲ ಹೆಂಗಿದ್ದು ನೋಡವುದಾ. ಈ ನೋಡಿ ಹೋಗ್ಲಕ್ಕು ನೋಡಿ ಇದು ಹರಿಯಾಣ ಹ್ಯಾಂಡ್ಲೂಮ್ಸಿಗೆ ಹೋಜ್ಯ. ಹರಿಯಾಣ ಹ್ಯಾಂಡ್ಲೂಮ್ಸಲ್ಲೂ ನೋಡಿ ಎಷ್ಟು ಚಂದ ಡ್ರೆಸ್ ಹಾಕಿದ್ದ, ಸೀರೆ ಹಾಕಿದ್ದ. ನಮಗೆ ಈ ಡಿಸ್ಕೌಂಟಲ್ಲಿ ಹೋದರೆ ಮತ್ತೊಂದು ಪ್ರಾಫಿಟ್ ಎಂಥದ್ದು ಕೇಳ್ರೆ, ನಮಗೆ ಬೇಕಾದ ರೇಟಲ್ಲಿ ಬೇಕಾದ ಕಲರಲ್ಲಿ ಎಲ್ಲ ಸಿಕ್ತು ರೇ. ಸೀರೆ, ಡ್ರೆಸ್ಸು, ಗಂಡು ಹುಡ್ರ ಬಟ್ಟೆ, ಸಣ್ಣ ಹುಡ್ರ ಬಟ್ಟೆ ಎಲ್ಲದೂ ಸಿಕ್ತು. ನೋಡಿ ಹೆಂಗೆ ರಾಶಿ ಹೊಡೆದಿಟ್ಟಿದ್ದಾರೆ. ನಾವು ನೋಡ್ಕೊಂಡು ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಬರ್ಲಕ್ಕು. ಸಾದಾ ದಿವಸ ಹೋದ್ರೆ ಅವೆಲ್ಲ ಹಣೆಶಿಂಡ್ರಿಸ್ತಾವೆ. ಒಂದು 2 ಸೀರೆ ತೆಗೆದು ಹಾಕ್ಕೊಂಡು ಮೇಲೆ ನೋಡ್ಕೊಂಡು ನಿಂತ್ಕತ್ತ. ನಾವು ಅವಾಗ ಇದರೊಳಗೆ ಚಾಯ್ಸ್ ಮಾಡವು, ಇಲ್ದವ್ರು ಹಾಗೆ ಬರವು. ಇದಾರು ಹಂಗೆ ಆಗ್ತಿಲ್ಲ ನೋಡಿ. ಹರಿಯಾಣ ಹ್ಯಾಂಡ್ಲೂಮ್ಸಲ್ಲಿ ಎಷ್ಟು ಚಂದ ಸೇರಿದ್ದೋಳಿ. ಜನ ಎಷ್ಟಿದ್ದ ನೋಡಿ. ಆ ಲೆಕ್ಕದಲ್ಲಿ ಈ ಸರಿ ಜನ ಅಷ್ಟು ಇದ್ದಿದ್ವಿಲ್ಲ. ಅದಕ್ಕೆಂದ್ರೆ 20 ದಿವಸ ಆಗೋತ್ತಲ್ಲಿ, ಹಾಗಾಗಿ ಇನ್ನು ಮುಂಚೆ ಹೋಗೋಕ್ಕಾಗಿತ್ತು, ಆಜಿಲ್ಲ ನೋಡಿ. ಸ್ವೆಟ್ರೆಲ್ಲ ಎಷ್ಟು ಕಡಿಮೆ ರೇಟಲ್ಲಿ ಎಷ್ಟು ಚಂದಂದಿದ್ದು ಹೇಳಿ. ನೋಡಿ ಹೆಂಗೆ ಹಾಕಿದ್ದ ಮೇಲೆ ಸೀರೆ. ರಾಶಿ ಚಲೋದು ಬಂದಿತ್ತು ಈ ಸರಿ ಡಿಸ್ಕೌಂಟಲ್ಲಿ. ನೋಡಿ ಬ್ಲೌಸು, ರೆಡಿಮೇಡ್ ಬ್ಲೌಸು, ರೆಡಿಮೇಡ್ ಡ್ರೆಸ್ಸು, ನೈಟಿ ಯಾವುದು ಬೇಕಾದ್ರೂ ಸಿಕ್ತು. ಸಿಕ್ಕಾಪಟ್ಟೆ ಐಟಮ್ ಸಿಕ್ತುದ. ಇನ್ನರ್ ವೇರ್ಸು ಎಲ್ಲದೂ ಸಿಕ್ತು. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದೋಳಿ. ನೋಡಿ ಈ ಸೈಡು ಈ ಸಾರಿ ನೋಡಿ ಗೊಂಬೆ ಗುಡ್ಸ್ ನಿಲ್ಸಿದ್ದ, ಏನು ಚಂದ ಇದ್ದು ಗೊತ್ತಿದ್ದ. ಸಿಕ್ಕಾಪಟ್ಟೆ ಸೂಪರಾಗಿದ್ದು. 1-2 ಜನ ಕೇಳ್ತಾನೂ ಇದ್ದಿದ್ದು ಅದನ್ನೇ ಕೊಡ್ತಾರ ಹೇಳಿ. ಕಡೆ ಬೇರೆ ಪೀಸ್ ಇದ್ದವಳು ಕೊಟ್ಟಿದ್ಬೇಕು. ಓಕೆ ನೋಡಿ ಸೇಲ್ಸ್ ಮ್ಯಾನ್ಸ್ ಎಲ್ಲ ಹೆಂಗಿದ್ದಾಳೆ, ಎಷ್ಟು ಚಲೋ ಮಾಡ್ತಾಳೆ ತೋರಿಸ್ತಾ ಇದ್ದ. ಇದು ಇವರದ್ದು ಹೊಸ ಅಂಗಡಿ ಅಜು. ಇದು ಸಿ ಪಿ ಬಜಾರ್ದಿಂದ ಕೆಳಗಡೆ ಹೋಗುವಲ್ಲಿದ್ದು. ಒಂದು ಸರಿ ನೀವು ವಿಸಿಟ್ ಕೊಡಿ ನೋಡಿ. ಮತ್ತು ಕೆಳಗಡೆ ಸೀರೆ ಹಿಂಗಿದ್ದೆಲ್ಲ ಇದ್ದು, ಮೇಲ್ಗಡೆ ಸಣ್ಣ ಮಕ್ಕಳದ್ದು ಡ್ರೆಸ್ಸು, ಬೆಡ್ಶೀಟು ಮತ್ತು ಚಾದ್ರ, ಕರ್ಟನ್ಸು ಆ ಥರದ್ದೆಲ್ಲ ಇದ್ದು ನೋಡಿ. ತೋರಿಸ್ತೀಗ ನೋಡಿ ಎಷ್ಟು ಚಂದ ಮಣ್ಣೆ ತಾಕಿಟ್ಟಿದ್ದಾಳೆ. ಒಂದಕ್ಕಿಂತ ಒಂದು ಸೂಪರಾಗಿದ್ದು ಅಲ್ದ. ಹೆಣ್ಣು ಹುಡ್ರಿಗಿದ್ರೆ ನೋಡೋದೇ ಒಂಥರ ಖುಷಿಯ ನೋಡಿ. ನೋಡಿ ಜನ ಹೆಂಗಿದ್ದ, ಎಷ್ಟಿದ್ದ. ಇದು ಹೊಸ ಅಂಗಡಿನೂ ಮತ್ತು ಹೊಸ ವೆರೈಟಿ ಐಟಮ್ಸು ಇದ್ದು. ಸಿಕ್ಕಾಪಟ್ಟೆ ಚಲೋ ಇದ್ದು ಎಲ್ಲದುವ ನೋಡಿ. ನೋಡಿ ಎಷ್ಟು ಚಂದ ತೆಗೆದು ಹಾಕ್ತಾ ಇದ್ದಾಳೆ. ಅಲ್ಲಿ ಯಾರೋ ಕೆಲವು ಜನ ಸಿಲ್ಕ್ ಸ್ಯಾರಿನೂ ಕೇಳ್ದ, ಕಡಿಮೆ ರೇಟಲ್ಲಿ ಸಿಲ್ಕ್ ಸ್ಯಾರಿ ಇದ್ರೆ ತೋರಿಸಿ ಹೇಳಿ. ಹೆಂಗೆ ತೆಗೆದು ತೋರಿಸ್ತಾ ಇದ್ದ ನೋಡಿ ಎಲ್ಲದನ್ನೂ. ನೋಡಿ ಇದೆಲ್ಲ ಸಿಲ್ಕ್ ಸ್ಯಾರಿ ನಡ. ಗೊತ್ತಿಲ್ಲ ಮೈಸೂರು ಸಿಲ್ಕ್ ಅಂತದ ಹೇಳ್ದ, ನಾನು ಅಷ್ಟು ಗ್ರಹಿಸಿದ್ನಿಲ್ಲ ನೋಡಿ. ಈಗ ಮೇಲ್ಗಡೆ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದಿ. ಹೆಂಗೆ ಇಟ್ಟಿದ್ದಾಳೆ ಎಲ್ಲ ಐಟಮ್ಸ್ ಎಲ್ಲವ. ಹೊಸ ಅಂಗಡಿ ಆಗಿದ್ದಾಗ ಚಂದ ಮಾಡಿಟ್ಟಿದ್ದ ನೋಡಿ. ಇಲ್ಲೆಲ್ಲ ಕಾಣಿಸ್ತಾ ಇದ್ದು ತೋರಿಸ್ತಾ ಇದ್ದಿ ನೋಡಿ. ಇದ್ರ ನೋಡ್ಕೊತ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ಎಲ್ಲರ ಹತ್ರವ. ಈ ಡಿಸ್ಕೌಂಟ್ ಈಗ ಬಂದವರಲ್ಲಿ ಅರ್ಧ ಜನನೂ ಸಬ್ಸ್ಕ್ರೈಬ್ ಮಾಡಿದ್ರಲ್ಲೇ, ನಂಗೆ ಗೊತ್ತಾಯ್ತು. ಹಾಗಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ಮಾಡಿ ಪ್ಲೀಸ್. ನೋಡಿ ಇದೆಲ್ಲ ಕರ್ಟನ್ಸು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಗೊತ್ತಿದ್ದವ್ಕೆ ಶೇರ್ ಮಾಡಿ. ಒಂದು ಲೈಕ್ ಬಟನ್ನು ಒತ್ತಿ. ಅಂತಕ್ಕೆ ನೆಕ್ಸ್ಟ್ ವೀಡಿಯೋ ನೋಡಲು ಆಸೆ ಇರ್ತಿಲ್ಲ ನಿಂಗಕ್ಕೆ. ನಾನು ನೆಕ್ಸ್ಟ್ ವೀಡಿಯೋ ಹಾಕೋಳ್ಳಾದ್ರೆ ನಿಂಗೆ ಲೈಕ್ ಕೊಟ್ಟರೆ ನಂಗೆ ಖುಷಿ ಆಗ್ತಿಲ್ಲ ನೋಡಿ. ಬೆಡ್ಶೀಟು, ಚಾದ್ರ, ಸಣ್ಣ ಹುಡ್ರಿ ಗೊಂಬೆ ಎಲ್ಲದೂ ಇದ್ದು. ಒಂದೇ ಅಂಗಡಿಲಿ ಎಲ್ಲ ವೆರೈಟಿನೂ ಸಿಕ್ತು ನೋಡಿ. ಎಷ್ಟು ಚಂದ ಮಾಡಿ ಇಟ್ಟಿದ್ದಾಳೆ. ಈಗ ಇಷ್ಟೆಲ್ಲ ಅಂಗಡಿ ತೋರಿಸ್ತಾ ಇದ್ದೀನಿ ನಿಂಗೆ. ಯಾವ ಅಂಗಡಿಲಿ ಯಾವ್ದು ಇದ್ದೋಳಂತೂ ಗೊತ್ತಾಜು. ಎಲ್ಲಿ ಬೇಕಾದ್ರೂ ಹೋಗಿ ಎಷ್ಟು ಬೇಕಾದರೂ ಪರ್ಚೇಸ್ ಮಾಡಿ ನೋಡಿ. ಇಲ್ಲೆಲ್ಲ ಹೆಂಗಿದ್ದೋಳು, ಯಾವ ಕಲರು, ಯಾವ ವೆರೈಟಿ, ಎಷ್ಟು ಪೀಸ್ ಬೇಕಾದ್ರೂ ಸಿಕ್ತು ಒಂದೇ ಥರದಲ್ಲಿ ನೋಡಿ. ತೋರಿಸ್ತಾ ಇದ್ದಿ. ಈಗ ನೆಕ್ಸ್ಟ್ ಯಾವ ಅಂಗಡಿ ಓಪನಾ? ಪ್ರತಿಭಾ ಫ್ಯಾಷನ್ನಿಗೆ ಓಪನ. ಅದರಲ್ಲಿ ವಿಡಿಯೋ ಮಾಡೋದು ಬೇಡ ಅಂದ ಹಂಗೆ ಹೋದ್ನಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ ನೋಡಿ. ಈ ನೆಕ್ಸ್ಟ್ ಸಾಗರ್ ಶೋರೂಮಿಗೆ ಓಪನ. ಅಲ್ಲೂ ಸಿಕ್ಕಾಪಟ್ಟೆ ರಶ್ ಇತ್ತು, ಒಳಗೆ ಹೋದ್ನಿಲ್ಲ. ಹಾಗಾಗಿ
ಇದು ಶೀತಲ್ ಡ್ರೆಸ್ಸಸ್ ಇದಕ್ಕೆ ಹೋಪನ. ಅಯ್ಯೋ ಇಲ್ಲೂ ಫುಲ್ ರಶ್ಶು, ಇಲ್ಲೂ ಬೇಡ. ನೋಡಿ ಇಲ್ಲಿ ಎಷ್ಟು ಚಂದ ಚಂದ ವೆರೈಟಿ ಇದ್ದೋಳಿ ಸಾಗರ್ ಶೋರೂಮಲ್ಲಿ. ನೋಡಿ ಎಲ್ಲ ಹೆಂಗೆ ಹಾಕಿಟ್ಟಿದ್ದ ಸೀರೆ ಎಲ್ಲ ಹೆಂಗೆ ಹಾಕಿಟ್ಟಿದ್ದ ತೋರಿಸ್ತೀನಿ ನೋಡಿ. ಈಗ ಮೇಲ್ಗಡೆ ಸೀರೆ ಎಷ್ಟು ಚಂದ ನೇತಾಕಿದ್ದಾಳಿ. ಹಾಂ ಈಗ ಕಾಣಿಸ್ತಾ ಇದ್ದು ನೋಡಿ. ಬಾರ್ಡ್ರ್ ಸೀರೆ, ರೇಷ್ಮೆ ಸೀರೆ ಇದೆಲ್ಲ ಸುಮಾರು 1000 ಚಿಲ್ಲರೆ ಇದೆಯಾ. ಸೂಪರಾಗಿ ನೇತಾಕಿದ್ದ. ಈ ಅಂಗಡಿಲಿ ನೋಡಿ ಎಷ್ಟು ವೆರೈಟಿ ಇದ್ದು, ಎಷ್ಟು ಜನ ಇದ್ದ, ಎಷ್ಟು ಚಲೋ ಮಾಡಿ ತೋರಿಸ್ತಾ ಇದ್ದ. ನಾ ಸುಮಾರು ಸರಿ ಹೋಜಿ ಅಂಗಡಿಲಿ. ನೋಡಿ ಎಷ್ಟು ಚಂದ ಚಂದ ಸೀರೆ ಇಟ್ಟಿದ್ದಾಳಿ. ಇಲ್ಲಿ ಸೇಲ್ಸ್ಮೆನ್ಸು ಸಿಕ್ಕಾಬಿಟ್ಟೆ ಚಲೋ ಇದ್ದ, ಚಲೋ ಮಾಡಿ ತೋರಿಸ್ದ, ಬೇಜಾರೆಲ್ಲ ಮಾಡ್ಕೇತ್ವಿಲೆ. ನೋಡಿ ಎಷ್ಟು ವೆರೈಟಿ ಇದ್ದು, ಎಷ್ಟು ಚಂದ ಮಾಡಿ ನೇತಾಕಿದೆ. ಡಿಸ್ಕೌಂಟ್ ಟೈಮಲ್ಲಿ ಹೀಗೆ ರಾಶಿ ನೇತಾಕಿಡ್ತೆ. ನಾವು ಇದನ್ನೇ ನೋಡಿ ಚಾಯ್ಸ್ ಮಾಡ್ಕೊಳ್ಳಕ್ಕು. ಸಾದಾ ದಿವಸ ಇಷ್ಟೆಲ್ಲ ಇರ್ತಿಲ್ಲ ವೆರೈಟಿ. ಇವ್ರು ನೋಡಿ ತುಂಬ ಒಳ್ಳೆಯವರು, ಎಷ್ಟು ಚಲೋ ಮಾಡಿ ಸೀರೆ ತೋರಿಸ್ರು. ಒಂಚೂರು ಬೇಜಾರು ಮಾಡ್ಕೇತ್ರಿಲ್ಲ, ನೆಗಿ ಆಡ್ಕೆತ್ತ. ನಾವು ಹೇಳಿದ ಕಲರು ಹೇಳಿದ ಡಿಸೈನಲ್ಲೇ ತೋರಿಸ್ತಾ. ನೋಡಿ ಎಷ್ಟು ಚಂದ ಇದ್ದೋಳಿ, ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದು. ಎಲ್ಲ ಹಿಂಗೆ ರಾಶಿ ಹೊಡ್ಕೊಂಡಿರ್ತು. ನಮ್ಗೆ ಯಾವ್ದು ಬೇಕೋ ಅದ್ರ ಚಾಯ್ಸ್ ಮಾಡ್ಕೊಂಡ್ರತ್ತು, ರೇಟು ನೋಡ್ಕೊಂಡ್ರತ್ತು, ಬೇಕಾದ್ರೆ ತಗೊಂಡ್ರತ್ತು, ಬೇಡಾದ್ರೆ ಬಿಟ್ರತ್ತು. ನೋಡಿ ಇಲ್ಲೇ ಎಲ್ಲ ರೇಷ್ಮೆ ಸೀರೆ ತೆಕ್ಕೊಂಡು ಕೂತ್ಗಂಜ ಹೆಂಗೆ ಒಂದಕ್ಕಿಂತ ಒಂದಿಷ್ಟು ಸೂಪರ್ ಇದ್ದು ಹೇಳಿ. ಇದು ನೋಡಿ 3000 ದಡ, 1500 ಡಿಸ್ಕೌಂಟಲ್ಲಿ 1500 ಸೀರೆ ತೋರಿಸ್ತಾ ಇದ್ದ. ನೋಡಿ ಎಷ್ಟು ಚಂದ ಇದ್ದು ಹೇಳಿ. ಮದುವೆಗಿದ್ವೆ ಫಂಕ್ಷನ್ ಇದ್ರೆಲ್ಲ ಈ ಟೈಮಲ್ಲಿ ತಗೊಂಡ್ರೆ ಚಲೋ ಯೂಸ್ ಆಗ್ತು. ಡಿಸ್ಕೌಂಟಲ್ಲಿ ಕಡಿಮೆ ರೇಟಲ್ಲಿ ಚಂದ ಸೀರೆ ಸಿಕ್ತು. ತಗೊಂಡು ಇಟ್ಕೊಂಡ್ರೆ ಚಲೋದು ಕೊಟ್ಟಿದ್ದಾಳು ಅನ್ನಿಸ್ತು ನೋಡೋಕ್ಕೆ. ಅದು ನಮಗೆ ಕಡಿಮೆ ರೇಟಲ್ಲೂ ಆಗಿರ್ತು. ನೋಡಿ ಎಷ್ಟು ಚಂದ ಮಣ್ಣೆ ತಾಕಿದ್ದಾಳೆ. ನೋಡಿ ಇವರೇ ಎಷ್ಟು ಖುಷಿಯಿಂದ ನೆಗೆಯಾಡ್ತಾ ಇದ್ರು. ಬನ್ನಿ ಮತ್ತೆ ಹೇಳ್ತಾ ಇದ್ರು ನೋಡಿ. ನೋಡಿ ಎಷ್ಟು ಚಂದ ಸೀರೆ ಇದ್ದೋಳಿ. ಜನ ಎಷ್ಟಿದ್ದ ನೋಡಿ. ಈಗ ಮೇಲ್ಗಡೆ ಮೇಲ್ಗಡೆನೂ ಅಷ್ಟೇ ವೆರೈಟಿ ಇದ್ದು. ಇಲ್ಲೆಲ್ಲ ನೋಡಿ ಹೆಂಗೆ ಚೂಡಿ ಸೆಟ್ಟೆಲ್ಲ ಹೆಂಗೆ ನೇತಾಕಿಟ್ಟಿದ್ದ ಡ್ರೆಸ್ ಅಲ್ಲವ. ಇಲ್ಲೂ ಎಲ್ಲ ಥರದ್ದು ಡ್ರೆಸ್ಸು, ಸಣ್ಣ ಮಕ್ಕಳ ಬಟ್ಟೆ ಎಲ್ಲ ತುಂಬ ಐಟಮ್ಸ್ ಸಿಕ್ತು ಇಲ್ಲುವ. ನೋಡಿ ಎಷ್ಟಿದ್ದೋಳಿ. ನೋಡಿ ಹೆಂಗೆ ನೇತಾಕಿಟ್ಟಿದ್ದ. ಇಲ್ಲೆಲ್ಲ ತೋರಿಸ್ತಾನೂ ಇದ್ದ, ಕಡಿಮೆ ರೇಟಲ್ಲಿದ್ದು. ಮತ್ತು ಸ್ಟಾರ್ಟಿಂಗು ಈ ಚೂಡಿ, ನೈಟಿ, ಲಂಗ ಎಲ್ಲ 100 ರೂಪಾಯಿಂದ ಇದ್ದು ಈ ಸರಿ ಸುಮಾರು ಎಲ್ಲ ಅಂಗಡಿಲೂ. 100 ರೂಪಾಯಿಗೆಲ್ಲ ಎಂತ ಬತ್ತು ಹಂಗೆ ನೋಡಲ್ಲೋದ್ರೆ. 100 ರೂಪಾಯಿ ಸಾರಿನೂ ಇದ್ದು, ಆದರೆ ಅದಕ್ಕೆ ವಿತ್ ಬ್ಲೌಸ್ದು ಇರ್ತಿಲ್ಲ. ಆದರೆ ಸಿಕ್ಕಾಪಟ್ಟೆ ಸ್ಮೂತಾಗಿ ಚಲೋನೇ ಇರ್ತು. ನಿಂಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆದರೆ ಮತ್ತು ಅದಕ್ಕೆ ವಿತ್ ಬ್ಲೌಸ್ದು ಇರ್ತಿಲ್ಲ. ಆದರೆ ಅದು ಟೀಚರ್ಸ್ ಎಲ್ಲ ರಶ್ಶಿ ತಗತ್ ಬೇಡ, ಅಂತಕೆಂದ್ರೆ ಅವು ಡೈಲಿ ಒಂದು ಸೀರೆ ಉಟ್ಕೊಳ್ಳವಲ್ಲಿ, ಹಾಗಾಗಿ ಹೋಗಿ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತು. ಬ್ಲೌಸು ನಾವು ಕಾಮನ್ನಾಗಿ ಒಂದೆರಡು ಕಲರ್ ಇಟ್ಕೊಂಡ್ರೂ ನಡೀತು ಅದಕ್ಕೆ. ಹಾಗಿದ್ದು ಇದು ನೋಡಿ 100 ರೂಪಾಯಿ ನೈಟಿ ಎಷ್ಟು ಚಲೋ ಇದ್ದೋಳಿ. ಸಿಕ್ಕಾಪಟ್ಟೆ ಕಡಿಮೆ ರೇಟಲ್ಲಿ ಇತ್ತು ಎಲ್ಲದು. ರಶ್ನೇ ಚಲೋ ಇತ್ತು ಈ ಸರಿ ಡಿಸ್ಕೌಂಟ್. ನೋಡಿ ಜನ ಎಷ್ಟಿದ್ದಾಳೆ. ಈಗಾದರೂ 20 ದಿವಸ ಆಯ್ತು ಡಿಸ್ಕೌಂಟ್ ಬಿಟ್ಟು, ಆದರೂ ಇಷ್ಟು ಜನ ಇದ್ದ. ಇವರೇ ಓನರು ನೋಡಿ. ಇವರೆಷ್ಟು ಖುಷಿಯಿಂದ ಮಾತಾಡ್ತಾ ಇದ್ರು. ಈಗ ಕೆನರಾ ಟೆಕ್ಸ್ಟೈಲ್ಸಿಗೆ ಬಂದೆ. ಇದು ಒಂದು ಸಿಕ್ಕಾಬಿಟ್ಟೆ ದೊಡ್ಡ ಅಂಗಡಿನೇ. ಇಲ್ಲೂ ರಾಶಿ ವೆರೈಟಿ ಇದ್ದು, ರಾಶಿ ಚಂದನೂ ಇದ್ದು. ಮತ್ತು ನೋಡಿ ಇಲ್ಲಿ ಬಾಗಿಲಿಂದನೇ ಇದ್ದು. ನೋಡಿ ಇವರು ಓನರು ಎಷ್ಟು ವೆರೈಟಿ ಇದ್ದು ತೋರಿಸ್ತಾ ಇದ್ದೀನಿ ಅದಕ್ಕೆ. ನೋಡಿ ಲಂಗ, ಡ್ರೆಸ್ಸು, ಸೀರೆ ಎಲ್ಲದೂ ಸಿಕ್ತು. ಸಿಕ್ಕಾಪಟ್ಟೆ ವೆರೈಟಿ ಇದ್ದು ಇಲ್ಲಿ. ಎಲ್ಲ ಹೀಗೆ ರಾಶಿ ಹಾಕ್ಕೊಂಡಿದ್ದು ನೋಡಿ. ಕುರ್ತಾ, ಟೀ ಶರ್ಟು, ಯಾವ ಥರ ಐಟಮ್ಸ್ ಬೇಕಾದ್ರೂ ಇದ್ದು ಸಿಕ್ಕಾಪಟ್ಟೆ ಇದ್ದು ನೋಡಿ. ಸ್ವೆಟ್ರು ಗಿಟ್ರು ನೋಡಿ. ಇಲ್ಲೆಲ್ಲ ಎಷ್ಟು ನಮೂನೆ ಇದ್ದು. ಯಾವ್ದು ಹೇಳ್ರು ತೆಗೆದು ತೋರಿಸ್ತಾ.
ನಾ ವೀಡಿಯೋ ಮಾಡ್ಕೆ ಹೋಗ್ಲ ಕೇಳತ್ತಿ ಖಂಡಿತ ವೀಡಿಯೋ ಮಾಡ್ಕೆ ಹೋಗಿ ಅಂದ. ಒಂದೆರಡು ಅಂಗಡೀಲಿ ಬೇಡ ಅಂದ. ಹಂಗಾಗಿ ನಾ ಮಾಡಿದ್ನಿಲ್ಲ. ಇದೆಲ್ಲ ನೋಡಿ ₹100 ಸ್ಯಾರಿ ಹೆಂಗೆ ಸರ್ದಿಟ್ಟಿದ್ದೆ. ಚಲೋ ಇದ್ದು ಅಡಿಗೆಲ್ಲ ಮ್ಯಾಲೆ ಸ್ವಲ್ಪ ಚಾಯ್ಸ್ ಮಾಡಿಬಿಟ್ಟಿದ್ದು. ಆದರೂ ರಶ್ಶಿನೇ ಇದ್ದು. ₹100 ಸ್ಯಾರಿ ಸಿಕ್ತು ಅಂದರೆ ಆಶ್ಚರ್ಯನೇ ಅಲ್ದ ಈಗಿನ ಕಾಲದಲ್ಲಿ. ಮತ್ತು ರಶ್ ಸ್ಮೂತ್ ಇದ್ದು ಸ್ಯಾರಿ, ವಿತ್ ಬ್ಲೌಸ್ ಅಲ್ಲ, ಆದರೆ ಸ್ಮೂತ್ ಇದ್ದು. ಹಂಗಾದ್ರೆ ನಮ್ಗೆ ವರ್ಕೌಟ್ ಆಗ್ತಾನ ನನಗನ್ನಿಸ್ತು. ಈ ಡೈಲಿ ಸೀರೆ ಉಟ್ಕೊಂಬೋಕೆಲ್ಲವ. ನೋಡಿ ಇಲ್ಲೆಲ್ಲ ಬಾರ್ಡರ್ ಸ್ಯಾರಿ ಹೆಂಗೆ ಇಟ್ಟಿದ್ದಾಳೆ, ಎಷ್ಟು ಚಂದಿದ್ದು. ಇದೆಲ್ಲ 1,500, 3,000 ಸೀರೆ 1,500, ಅರ್ಧ ರೇಟಿಗೆ ಹಾಕ್ತವಾಡ. ನೋಡಿ ಇಲ್ಲಷ್ಟೆಲ್ಲ ಇದ್ದೋಳಿ. ನೋಡಿ ಲೈಟ್ಸ್ ಆನ್ ಮಾಡಿಕೊಡ್ತೀಯಾಳು, ಎಷ್ಟು ಚಲೋ ಮಾಡಿ ಹೆಲ್ಪ್ ಮಾಡಿದ್ದಾಳೆ. ನೋಡಿ ಎಷ್ಟು ಚಂದಂದಿದ್ದು. ಒಂದು ಸಾರಿ ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ರಾಶಿ ವೆರೈಟಿ ಇದ್ದು ಇಲ್ಲಿ. ನೋಡಿ ಒಂದಕ್ಕಿಂತ ಒಂದು ಸೂಪರ್ ಸ್ಯಾರಿ ಇದ್ದು. ಅದರೊಳಗೆ ಕಲರು, ಡಿಸೈನು, ನಮಗೆ ಯಾವ ರೇಟಲ್ಲಿ ಬೇಕು ಆ ಥರದ್ದು ಎಂಬ್ರಾಯ್ಡ್ರಿ ಸಿಕ್ಕಾಪಟ್ಟೆ ನಮ್ಮನೆ ಇದ್ದು. ಒಂದಕ್ಕಿಂತ ಒಂದು ಚಲೋನೂ ಇದ್ದು. ನೋಡಿ ಎಷ್ಟು ಚಂದ ಮಾಡಿ ಇಟ್ಟಿದ್ದಾಳೆ ಸಾಲಾಗಿ. ಇಷ್ಟೆಲ್ಲ ಈಚೆ ಬದಿಗೂ ಇದ್ದು ನೋಡಿ. ನೋಡಿ ಇದೆಲ್ಲ ಕೆಲವು ಕಾಟನ್ ಸ್ಯಾರಿ ನಡ. ರಾಶಿ ಚಲೋ ಇದ್ದು. ನಂಗಂತೂ ಸಿಕ್ಕಾಪಟ್ಟೆನೇ ಇಷ್ಟ ಆಯ್ತು. ಹೆಣ್ಮಕ್ಕಕ್ಕೆ ಈ ನಮ್ಮನೆ ಸೀರೆ ನೋಡ್ರಿ ಎಲ್ಲದನ್ನೂ ತಗೊಂಬನಡಕ್ಕೆ ಅಂತು. ಆದರೆ ಎಲ್ಲದೂ ತಗೊಂಬಲ್ಲ ಆಗ್ತಿಲ್ಲ, ಕೆಲವಷ್ಟು ತಗೊಂಬೋದು ಅಷ್ಟೇ. ಅದು ಸದ್ಯ ಯಾವ ಫಂಕ್ಷನ್ನು ಇತ್ತಿಲ್ಲ, ಹಂಗೆ ಬಾರ್ಡರ್ ಸೀರೆ ಎಲ್ಲ ತಗೊಂಡಿಲ್ಲ. ನೋಡಿ ಇಲ್ಲೂ ಒಂದಷ್ಟಿದ್ದು ಫ್ಯಾನ್ಸಿ ಸ್ಯಾರಿ ಎಲ್ಲ ಇಲ್ಲಿದ್ದು. ನೋಡಿ ಎಷ್ಟು ಚಂದಂದಿದ್ದೋಳಿ. ರಾಶಿ ವೆರೈಟಿ ಇದ್ದು. ಕೆನರಾ ಟೆಕ್ಸ್ಟೈಲ್ಸಲ್ಲಿ, ಫ್ಯಾಷನ್ ಪ್ಯಾಲೇಸಲ್ಲಿ, ಇವೆರಡು ಅಂಗಡಿಲಂತೂ ಸಿಕ್ಕಾಪಟ್ಟೆನೇ ಇದ್ದು. ಉಳಿದಿದ್ದ ಅಂಗಡಿಯಲ್ಲೂ ರಾಶಿನೇ ಚಲೋ ಇದ್ದು. ಸಿರ್ಸಿಲ ಆಲ್ಮೋಸ್ಟ್ ಎಲ್ಲ ಅಂಗಡಿನೂ ತೋರಿಸ್ತೀನಿ. ಹಾಂ, 1-2 ಅಂಗಡಿ ಬಿಟ್ಟು ಉಳಿದಿದ್ದೆಲ್ಲ ಅಂಗಡಿನೂ ತಿರ್ಸ್ಕೆ ಬರ್ತೀನಿ ನಿಗಳನ್ನ. ಇಷ್ಟ ಆದರೆ ಒಂದು ಲೈಕ್ ಬಟನ್ನು, ಒಂದು ಸಬ್ಸ್ಕ್ರೈಬ್ ಬಟನ್ನು ಪ್ರೆಸ್ ಮಾಡಿ. ನೋಡಿ ಇಲ್ಲೆಲ್ಲ ಎಷ್ಟು ಚಂದಂದಿದ್ದು ಸಾರಿ. ನೋಡಿ ಇಲ್ಲೆಲ್ಲ ಹೆಂಗನೆ ಹಾಕಿಟ್ಟಿದ್ದಾಳೆ. ನಮ್ಗೆ ಯಾವ್ದು ಬೇಕೋ ಅದ್ರ ಚಾಯ್ಸ್ ಮಾಡ್ಕೊಳ್ಳೋಕು. ಹಿಂಗಿದ್ರೆ ನಮ್ಗೆ ಆರ್ಸ್ಕೆಂಬಲ್ಲಿ ಈಸಿ ಆಗ್ತು. ಸಾದಾ ದಿವಸ ಎಲ್ಲ ಹೋದ್ರೆ 1-2 ತೆಗೆದು ಹಾಕ್ತಾ ನಾವು ಅದರೊಳಗೆ ಚಾಯ್ಸ್ ಮಾಡ್ಕೊಳ್ಳೋವು. ನಮ್ಗೆ ಇಷ್ಟ ಆಗ್ತಿಲ್ಲ, ಬಪ್ಪಲ್ಲೂ ಕಷ್ಟ ಆಗ್ತು, ಹಂಗಾಗ್ತು. ಈ ಟೈಮಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋಕು. ನೋಡಿ ಇಲ್ಲೆಲ್ಲ ಇನ್ನರ್ ವೇರ್ಸ್ ಇದ್ದು, ಲೇಡೀಸು ಮತ್ತು ಜೆಂಟ್ಸು ಎಲ್ಲದೂ. ಯಾವ ಸೈಜು, ಯಾವ ಕಲರು, ಯಾವ ರೇಟು, ಯಾವ್ದು ಬೇಕಾದ್ರೂ ನಾವು ಇಲ್ಲೇ ನೋಡ್ಕೊಂಡು ಚಾಯ್ಸ್ ಮಾಡ್ಕೆ ಬರ್ಲಕ್ಕು. ನೋಡು ಡಿಸೈನ್ ಇದ್ದಿದ್ದು, ಇಲ್ಲಾಗಿದ್ದಿದ್ದು. ನೋಡಿ ಎಲ್ಲ ಥರ ಐಟಮ್ಸು ಸಿಕ್ತು ಡಿಸ್ಕೌಂಟಲ್ಲಿ. ಹೀಗೆ ಎಲ್ಲ ರಾಶಿ ಹೊಡೆದು ಹಾಕಿರ್ತಾವೆ. ಈಗ ಮೇಲ್ಗಡೆ ಮೇಲ್ಗಡೆ ಎಲ್ಲ ಸಣ್ಣ ಮಕ್ಕಳು ಬಟ್ಟಿದ್ದು. ನೋಡಿ ಇಲ್ಲೆಲ್ಲ ಇದು ಇನ್ನರ್ ವೇರ್ಸ್ ಅಲ್ಲವ. ನೋಡಿ ಇಲ್ಲೆಲ್ಲ ಇಷ್ಟಿದ್ದೋಳಿ. ಇಲ್ಲಿ ನೈಟಿ, ಸಣ್ಣ ಮಕ್ಕಳ ಡ್ರೆಸ್ಸು, ಜೆಂಟ್ಸ್ ಡ್ರೆಸ್ಸು, ಇನ್ನರ್ ವೇರ್ಸು ಎಲ್ಲ ಇಲ್ಲಿದ್ದು. ನೋಡಿ ಚೂಡಿ ನೈಟಿ ಎಲ್ಲ ಇದ್ದು. ಎಷ್ಟು ಚಂದ ಇದ್ದೋಳಿ. ನೋಡಿ ಎಷ್ಟು ಚಂದ ಮಾಡಿ ಸರ್ದಿಟ್ಟಿದ್ದ. ನಾವು ಯಾವ್ದು ಬೇಕು ಇಲ್ಲ ಚಾಯ್ಸ್ ಮಾಡಿ ಕೇಳಕ್ಕು. ಸಿಕ್ಕಾಪಟ್ಟೆ ಚಂದ ಕಾಣಿಸ್ತಾ ಇದ್ದು. ನೋಡಿ ನೋಡಿ ಇಲ್ಲೆಲ್ಲವ ಇದೆಲ್ಲ ಜರ್ಕಿನು, ಸ್ವೇಟ್ರು ಎಲ್ಲದರಲ್ಲೂ ಡಿಸ್ಕೌಂಟ್ ಸಿಕ್ತು ಈ ಟೈಮಲ್ಲಿ. 1-2 ಹೇಳಲ್ಲ, ಎಲ್ಲ ಐಟಮ್ಸಲ್ಲೂ ಸಿಕ್ತು. ನಿಕ್ಕರು, ಬ್ರೆಸ್ಸಿರು, ಲೇಡೀಸ್ ಬಟ್ಟೆ, ಸಣ್ಣ ಮಕ್ಕಳ ಬಟ್ಟೆ ಎಲ್ಲದೂ ಸಿಕ್ತು. ನಮ್ಗೆ ಯಾವುದು ಬೇಕೋ ಅದ್ರ ಚಾಯ್ಸ್ ಮಾಡ್ಕೊಂಡು ಬರ್ಲಕ್ಕು. ಸಿರ್ಸಿ ಆಸ್ಪಾಸ್ನೋಗಿ ಇದೊಂದು ಸುವರ್ಣಾವಕಾಶಗಳೇ ಹೇಳಕ್ಕು. ಎಂತಕ್ಕೆಂದರೆ ಈ ವರ್ಷ ಪೂರ್ತಿ ಆಗಷ್ಟು ಬಟ್ಟೆ ನಾವು ಇವಾಗೆಲ್ಲ ತಗೊಳ್ಳಕ್ಕು. ನೋಡಿ ಎಷ್ಟು ಚಂದ ಮಾಡಿ ಎಲ್ಲದೂ ಹಾಕಿರ್ತಾವೆ. ಈ ಡೈಲಿ ಸ್ಯಾರಿ ಉಡೋಕ್ಕಂತೂ ₹100 ಸ್ಯಾರಿ ಹೇಳಿದ್ನಲ್ಲಿ, ಅದಂತೂ ಸಿಕ್ಕಾಪಟ್ಟೆನೇ ವರ್ಕೌಟ್ ಆಗ್ತು. ರಶ್ ಚಲೋನೂ ಇದ್ದು, ಸ್ಮೂತ್ ಇದ್ದು. ಆದರೆ ವಿತ್ ಬ್ಲೌಸ್ ಒಂದಲ್ಲ, ನಾವು ಅದಕ್ಕೆ ಬೇರೆ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಪೀಸ್ ತಗೊಂಡು ಹೊಲಿಸ್ಕೊಳಕ್ಕಾಗ್ತು. ನೋಡಿ ಎಷ್ಟು ಚಂದ ಮಾಡಿ ಎಲ್ಲದನ್ನೂ ಇಟ್ಟಿದ್ದಾಳೆ. ಇಲ್ಲಿ ಮಧ್ಯ ನೋಡಿ ಹೆಂಗೆ ಟ್ರೇ ಹಾಗೆ ಮಾಡಿ ಇಟ್ಟಿದ್ದ ಅಲ್ಲಿ. ಮತ್ತು ಬಂದೋಗಿ ಟೀ ಕುಡಿತಾಳು ಕೇಳುತ್ತ ಅಲ್ಲಿ. ಅತ್ತಾಯಮ್ಮ ಟೀ ಕುಡೀರಿ ಹೇಳು ಅತ್ತ. ನಾ ಕುಡಿದ್ನಿಲ್ಲ. ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾತಾಡಿಸ್ದ. ನಮ್ಗದೇ ಅಲ್ದ ಬೇಕಾಗಿದ್ದು. ಹಾಗೆ ನಂದು ಫೇವ್ರೇಟು ಮತ್ತು ಖಾಯಂ ತಗೊಂಬ ಒಂದು ಚಪ್ಪಲ್ ಅಂಗಡಿ ಇದ್ದು.
ಸಣ್ಣ ಅಂಗಡಿ ಆದರೂ ಅವ್ರ ಮನಸ್ಸು ಸಿಕ್ಕಾಪಟ್ಟೆ ದೊಡ್ಡದು. ಅಲ್ಲಿ ಬಂದು ಒಂದು ಚಪ್ಪಲ್ ತಗೊಂಡು ನೋಡಿ, ಇಲ್ಲೆಲ್ಲ ಎಷ್ಟು ಕಡಿಮೆ ರೇಟಲ್ಲಿ ಎಷ್ಟು ಚಲೋ ಇದರಲ್ಲಿ, ಮತ್ತು ಕುಶಾಲಿಂದ ಮಾತಾಡಿಸಿ ಪ್ರೀತಿಯಿಂದ ಸಹಾಯ ಮಾಡ್ತಾರೆ. ನಾವು ಯಾವುದು ಕೇಳಿದ್ರು ತೋರಿಸಿದ್ರು. ನೋಡಿ, ತೋರಿಸ್ತಾ ಇದ್ದಿ. ಇಲ್ಲಿ ಬಂದು ಒಂದು ಚಪ್ಪಲ್ ತಗೊಂಡು ಮತ್ತು ಕಡೆ ಉಳಿದಿದ್ದ ಅಂಗಡಿ ಎಲ್ಲ ಓಪನ ಹೇಳ್ಕೆತ್ತಾ ಬಂದು ಹೆಂಗೋ ಪ್ಯಾಟಿ ಬಂದಾಜಲ್ಲಿ ಹೇಳಿ. ನಾನು ಡೈಲಿ ಮನೆ ಬದಿಗೆಲ್ಲವ ಬೂಟ ಹಾಕ್ಯತೆ ಅಂತಕೆಂದ್ರೆ ಅಂಗಳ ಬದಿ ಸ್ವಲ್ಪ ಉಂಬಳ ಜಾಸ್ತಿ, ಹಾಗಾಗಿ ಆದರೆ ಹೊಪ್ಪಲ್ಲೆಲ್ಲ ಚಲೋ ಆಗ್ತಿಲ್ಲ ಅಲ್ಲಿ ಬೂಟು. ಹಾಗಾಗಿ ವರ್ಷ 1 ಅಥವಾ 2 ಚಪ್ಪಲ್ ತಗತ್ತಿ ಅಷ್ಟೇ, ರಾಶಿ ಎಲ್ಲ ತಗತ್ನಿಲ್ಲ. ಹೊಪ್ಪಲ್ಲೆಲ್ಲ ಚಲೋ ಆಗ್ತಲೆ ಹೇಳಿ ಮನೆ ಬದಿಗೆ ಯಾವುದಾದ್ರೂ ಯೂಸ್ ಆಗ್ತು. ಹೆಚ್ಚಾಗಿ ಬೂಟ ಯೂಸ್ ಮಾಡ್ತಿ ಅಂತಕೆಂದ್ರೆ ಹಂಗೆ ತೋಟಕ್ಕೆ ಗದ್ದಿಗೆಲ್ಲ ಹೊಪ್ಪಕರೆಲ್ಲ ಕಾಲ್ಗೆಲ್ಲಿ ಮತ್ತು ಹೊರಗೆಲ್ಲ ಉಂಬಳ ಸಿಕ್ಕಾಪಟ್ಟೆಯ ನಿಂಗೆ ನೋಡಿಕ್ಕು. ಹಾಗಾಗಿ ಬೇಸಿಗೆನಲ್ಲೂ ಉಂಬಳಿರ್ತ, ಹಾಗಾಗಿ ನಾ ಹೆಚ್ಚಾಗಿ ಅಲ್ಲಿ ಅದನ್ನ ಯೂಸ್ ಮಾಡ್ತಿ. ಈಗಿಲ್ಲಿ ನೋಡಿ ಲಂಬಾ ಕಲೆಕ್ಷನ್ಸ್ ಹೇಳಿದ್ದು, ಇದು ಒಂದು ಹೊಸ ಅಂಗಡಿಯಯ್ಯ, 1-2 ವರ್ಷ ಆಯ್ತು. ಆದ್ರೂ ಇಲ್ಲೂ ರಶ್ ವೆರೈಟಿ ಇದ್ದು ನೋಡಿ. ಇಲ್ಲಿ ನೋಡಿ ಬೋರ್ಡಲ್ಲೇ ಬರೆದು ನೇತು ಹಾಕಿಗಿದ ಎಷ್ಟೆಷ್ಟು ರೇಟು, ಯಾವ ಥರದ ಬಟ್ಟೆ ಯಾವ್ದು ಬೇಕು, ಮಕ್ಕಳದ್ದಾದ್ರೆ ಹೆಂಗೆ, ದೊಡ್ಡವರದ್ದು ಹೆಂಗೆ ಎಲ್ಲದೂ ಬೋರ್ಡ್ ಬರೆದು ನೋಡಿ ನೇತು ಹಾಕಿಟ್ಟಿದ್ದ. ನಾವು ಅದರಲ್ಲಿ ಯಾವುದು ಬೇಕು ಅಷ್ಟು ಬೇಕು ಚೂಸ್ ಮಾಡಿ ಕೇಳಕ್ಕು. ಇನ್ನರ್ ವೇರ್ಸು, ಸಣ್ಣ ಮಕ್ಕಳ ಬಟ್ಟೆ, ಗಂಡು ಹುಡ್ರ ಬಟ್ಟೆ ಎಲ್ಲದೂ ಇದ್ದು ನೋಡಿ. ಇಲ್ಲಿ ಹೆಚ್ಚಾಗಿ ಇದರಲ್ಲಿ ಸಣ್ಣ ಮಕ್ಕಳ ಬಟ್ಟೆ ಜಾಸ್ತಿ ಇದ್ದು ಈ ಅಂಗಡಿಲಿ, ದೊಡ್ಡವ್ರದ್ದು ಸ್ವಲ್ಪ ಕಡಿಮೆ. ಮೇಲ್ಗಡೆ ಒಪ್ಪನ ಮೇಲಂತೆಂತ ಇದ್ದು ನೋಡ್ಕೆ ಒಪ್ಪನ ತಡೀರಿ. ನೋಡಿ ಇಲ್ಲಿ ಸಣ್ಣ ಮಕ್ಕಳದ್ದೆಲ್ಲ ಐಟಮ್ಸು ಸಿಕ್ತು, ದಿಂಬು ತಡಿ ಆ ಥರದ್ದೆಲ್ಲವ ನೋಡಿ. ಮೇಲ್ಗಡೆನೂ ಎಲ್ಲ ಆ ಥರ ಬಟ್ಟೆಗಳೇ ಇರ್ತು. ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಷನ್ ಅದು ಬಟ್ಟೆನೂ ಸಿಕ್ತು, ಹೆಣ್ಣು ಹುಡ್ರದ್ದು ಗಂಡು ಹುಡ್ರದ್ದು ಆ ಥರ ಎಲ್ಲವ. ಈ ಕಾಲೇಜ್ ಗಿಲೇಜಿಗೆ ಒಪ್ಪ ಹೆಣ್ಣು ಹುಡ್ರಿಗೆಲ್ಲ ಯೂಸ್ ಅಂಥದ್ದು. ಮತ್ತು ನೋಡಿ ಸಣ್ಣ ಹುಡ್ರು ಹೆಣ್ಣು ಹುಡ್ರ ಹಂಗೆ ಎಷ್ಟು ಚಂದ ಇರ್ತದ, ಗಂಡು ಹುಡ್ರಕ್ಕಿಂತ ಹೆಣ್ಣು ಹುಡ್ರ ಹಂಗಿನೇ ನೋಡಲು ಚಂದ ಕಾಣ್ತು. ಆದರೆ ಈಗ ಅಷ್ಟು ಚಂದ ಹಂಗೆ ಯಾರೂ ಹಾಕ್ಯತ್ವಿಲ್ಲ ಅವು. ಹೆಣ್ಣು ಹುಡ್ರು ಚಡ್ಡಿ ಟೀ ಶರ್ಟು ಹಾಕ್ಯಂಡೆ ಓಡಾಡ್ತಾ ಪುಟಿ ಹುಡ್ರ ಆದ್ರೂ ಅವಕ್ಕದೇ ಆರಾಮು ಅನ್ನಿಸ್ತು. ನಾವು ಹೇಳೋದಳಲ್ಲ, ಅದ್ರ ಫಂಕ್ಷನಿಗೆಲ್ಲ ಗ್ರ್ಯಾಂಡ್ ಡ್ರೆಸ್ಸೇ ಚಂದ ಕಾಣ್ತು. ಹೆಣ್ಣು ಹುಡ್ರಂಗೆ ನೋಡ್ತಾ ಇದ್ದು ನೋಡ್ತಾನೆ ಮನ ಕಾಣಿಸ್ತು. ನೋಡಿ ಇಲ್ಲೆಷ್ಟು ಚಂದ ನೇತಾಕಿಟ್ಟಿದ್ದ. ಆದರೆ ಅವು ಯಾರೂ ಜಾಸ್ತಿ ಹಾಕ್ಯತ್ವಿಲ್ಲ. ಈಗ ಫಂಕ್ಷನಿಗಾದರೂ ಹಾಕ್ಕೊಳ್ಳಿ ಹೇಳಿ ತೋರಿಸ್ತಾ ಇದ್ದಿ ನಾನು. ನೋಡಿ ಎಷ್ಟು ಐಟಮ್ಸ್ ಇದ್ದು, ಎಲ್ಲಿ ನೇತಾಕಿದ್ದ ಹೇಳಿ ಜಾಗನೇ ಇಲ್ಲ, ಎಷ್ಟು ನೇತಾಕಿಟ್ಟಿದ್ದ. ಅಲ್ಲ ಹಿಂಗೆ ನೇತಾಕಿಟ್ರೆ ನಮಗೆ ನೋಡಲು ಚಲೋ ಆಗ್ತು ಬಿಡಿ, ಅದಕ್ಕಲ್ಲ ನಾವು ಕೇಕೆ ತಿಪ್ಪಲ್ಲಿ ಹಾಕ್ತಿಲ್ಲ, ನೋಡ್ಕೆ ತಿಪ್ಪಲ್ಲಿ ಹಾಕ್ತದ. ನೋಡ್ಕೊಂಡು ಯಾವುದಕ್ಕೂ ಅದ್ರ ತಗೊಂಬಲ್ಲಿ ಹಾಕ್ತು. ಈಗ ನೆಕ್ಸ್ಟ್ ಎಲ್ಲೋಪನ ಈ ಗುರುಭವನಕ್ಕೆ ಹೋಪನ. ಆದರೆ ಇಲ್ಲಿ ಒಳಗೆ ಹೋಪಲ್ಲಿ ಪ್ರವೇಶ ಕೊಟ್ಟಿದ್ವಿಲ್ಲ ನನಗೆ, ಹಾಗಾಗಿ ಅಂದರೆ ವಿಡಿಯೋ ಮಾಡೋದು ಬೇಡ ಅಂತ ಹಂಗೆ ನಾವು ಒಳಗೆ ಹೋದ್ನಿಲ್ಲ, ಹೊರಗಷ್ಟೇ ತೋರಿಸ್ತಾ ಇದ್ದಿ. ಇಲ್ಲೂ ರಾಶಿ ಬಟ್ಟೆ ಎಲ್ಲ ಇದ್ದು, ನಿಂಗೆ ಇಷ್ಟ ಆದ ಒಳಗಡೆ ಬೇಕಾದ್ರೆ ಹೋಗಿ ನೋಡ್ಕೆ ಬನ್ನಿ. ಇಲ್ಲೂ ಹಾಗೆ ಇದೊಂದು ಸೇಲು ಇದು, ಇಲ್ಲಿ ಸಿಕ್ಕಾಪಟ್ಟೆ ಬಟ್ಟೆ ಎಲ್ಲ ಇದ್ದು. ಹಾಗೆ ಇದಿಷ್ಟು ಮುಗಿಸ್ಕೊಂಡು ಅಂತೂ ಮನೆ ದಾರಿ ಹಿಡ್ದ್ಯ. ಅಷ್ಟೊತ್ತಿಗೆ ಎಷ್ಟು ಗಂಟೆ ಆಯ್ತು, 2 ಗಂಟೆ. ಮನೆಗೆ ಬಂದಿನ ಅಂತೂ ಊಟ ಮಾಡ್ಯಾಡ್ದ, ಅಂತೂ ಇಂತೂ ಮನೆಗೆ ಬಂದ್ಯ. ಮನೆ ದಾರಿ ಹಿಡ್ಕೊಂಡು ಬೆಳಗ್ಗೆ ಅಂತೂ ಅಡುಗೆ ಮಾಡಿಟ್ಟಿಗೆ ಹೋಗಿದ್ದಕ್ಕೆ ಬಚಾವದಿ ಇಲ್ಲದೆ ಆದರೂ ಬಂದ್ಕೊಂಡು ಮಾಡೋದಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ನೋಡಿ ಮನೆ ಬಂದ್ಕೊಂಡು ಮೊದಲು ಮಾಡಿಟ್ಟಿದ್ವಲ್ಲಿ ಅದಷ್ಟು ಐಟಮ್ಸ್ ತೋರಿಸ್ತಾ ಇದ್ದಿ. ಕೂಸುಂಬ್ರಿ, ಕಟ್ನೆ, ಬೂತ್ಗೊಜ್ಜು, ಸಾಂಬಾರು, ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಕೂಸುಂಬ್ರಿ ಆಮೇಲೆ ರಶ್ ಇಷ್ಟಪಡ್ತಾರೆ ಆಮೇಲೆ ಅವರು. ಥ್ಯಾಂಕ್ ಯು.